ಅಲ್ಲ ಮರೆಯ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ 11 ನಡೆಸ್ಕೊಡ್ತಾರಾ ಇಲ್ವಾ ಅನ್ನೋ ಗೊಂದಲದಲ್ಲೇ ಇದ್ದೀವಿ. ಅದರಲ್ಲಿ ಇದು ಬೇರೆನಾ? ಅದೇನಪ್ಪ ಅಂತ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಅಂದಾಗೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ, ಒಂದು ಟಿ ವಿ ಮಾಧ್ಯಮದ ಕಡೆಯಿಂದ ನಮ್ಮ ಅಜಿತ್ ಹನುಮಕ್ಕನವರು ಬಂದರೆ, ಇನ್ನು ಸೋಷಿಯಲ್ ಮೀಡಿಯಾಗಳ ಕಡೆಯಿಂದ ಯಾರು ಬರ್ಬೋದು ಅಂತ ಲೆಕ್ಕಾಚಾರಗಳು ನಡೀತಾ ಇದೆ. ಇನ್ನು ಕಾಂಟ್ರವರ್ಸಿ, ಎಸ್ ಇಲ್ಲೇ ನಾನು ಹೇಳೋಕೆ ಹೊರಟಿರೋದು. ಓಕೆ, ಈಗ ಮೇನ್ ಮ್ಯಾಟ್ರಿಗೆ ಬಂದ್ಬೋಣ. ಸಪ್ತಮಿ ಗೌಡ ಇವರು ಯಾಕೆ ಬರಬೇಕು ಬಿಗ್ ಬಾಸ್ಗೆ, ಯಾಕೆ ಬರ್ತಾರೆ, ಯಾಕೆ ಇವರು ಈ ಒಂದು ಸುದ್ದಿ ಹರಿದಾಡ್ತಾ ಇದೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಅಂದಾಗ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ, ಕಳೆದ ಬಾರಿ ಕಾಂಟ್ರವರ್ಸಿ ಕಡೆಯಿಂದ ನಮ್ಮ ಎಸ್ ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಡ್ರೋನ್ ಅವರು ಬಂದಿದ್ದರು. ಡ್ರೋನ್ ಅವರು ಯಾವ ಮಟ್ಟಿಗಿನ ಒಂದು TRPಯನ್ನು ಕೊಟ್ಟರು ಅಂತ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಈ ಬಾರಿಯೂ ಕೂಡ ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಪ್ತಮಿ ಗೌಡ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ಏನು ಮುಚ್ಚುಬರ ಇಲ್ಲ. ಸಪ್ತಮಿ ಗೌಡ ಮತ್ತು ನಮ್ಮ ಯುವ ರಾಜ್ಕುಮಾರ್ ಅವರ ಒಂದು ಲವಿ ಡವಿ ಇದೆ ಅನ್ನೋದು ಒಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆಯಿತು. ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಕೂಡ ಕೇಳಿ ಬಂತು. ಹಾಗೆ ಕೆಲವೊಂದು ಮೀಡಿಯಾಗಳಲ್ಲಿ ನನ್ನದು ತಪ್ಪಾಗಿದೆ ಅಂತ ನಮ್ಮ ಸಪ್ತಮಿ ಗೌಡವರು ಕಣ್ಣೀರು ಕೂಡ ಹಾಕ್ಬಿಟ್ಟಿದ್ರು. ಹಾಗಾಗಿ ಈ ಬಾರಿ ಕಾಂಟ್ರವರ್ಸಿ ಕಡೆಯಿಂದ ನಮ್ಮ ಸಪ್ತಮಿ ಗೌಡ ಅವ್ರನ್ನ ಕರೆಸ್ಬೋದು ಅಂತ ತುಂಬ ಜನ ಸದ್ಯಕ್ಕೆ ಮಾತಾಡ್ಕೊಳ್ತಾ ಇದ್ದಾರೆ. ಕಾಂಟ್ರವರ್ಸಿಲಿ ಆ್ಯಕ್ಚುಲಿ ಇವ್ರು ಬರ್ತಾರಾ ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ಬರ್ತಾರೆ. ಸಿನಿಮಾಗಳಲ್ಲೇ ಮಾಡ್ತಾ ಇದ್ದಾರೆ ಹೀರೋಯಿನ್ ಆಗಿ ಅಂದಮೇಲೆ ಕಾಂಟ್ರವರ್ಸಿ ಕಡೆಯಿಂದ ಇವರು ಬರದೇ ಇರ್ತಾರ ಸ್ವಾಮಿ, ಬರ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ಕಾಯ್ದು ನೋಡೋಣ. ನಿಮ್ಗೇನು ಅನ್ನಿಸ್ತಿದೆ ಕಮೆಂಟ್ ಮಾಡಿ.